ಹಲೋ ಅಂತ ಮಸ್ತಿ ಶಾರುಖ್ ನೀವು ನೋಡ್ತಿರೋದು ಗೆಲ್ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಅಂಡ್ ಇವತ್ತು ನಾವು ಬಂದಿರೋ ಜಾಗ ಬಂದು ಮೆಟ್ರೋ ಪಾಕ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಬಂದಿದ್ವಿ. ಏನಪ್ಪಾ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಅಂತ ಕೇಳ್ತೀರಾ? ಸೊ ಈ ರೆಸ್ಟೋರೆಂಟ್ ಏನೋ ಮೇನ್ ಫೇಮಸ್ ಬಂದು ಇವ್ರು ಬಳಸೋ ಎಣ್ಣೆ ಇರಲಿ ಎಲ್ಲ ಗಾಣದನ್ನೇ ಬಳಸ್ತಾರೆ. ಅಂಡ್ ಇನ್ನೊಂದು ಬಂದು ಇಲ್ಲಿ ಈ ಜಯನಗರ 9th ಬ್ಲಾಕ್ ಅಲ್ಲಿ ಅದರಲ್ಲೂ ಇವ್ರ ಹತ್ರ ಸಿಗೋ ಮೀಲ್ಸ್ ಬಂದು ಬಹಳ ಅಫೋರ್ಡಬಲ್ ರೇಟಲ್ಲಿ ಸಿಗುತ್ತೆ. ಜಸ್ಟ್ 80 ರೂಪೀಸ್ ಅಷ್ಟೇ. ಅದು ನಿಮಗೆ ಈ ಹೋಳಿಗೆ ಮೀಲ್ಸ್. ಸೊ ಒಂದು ಹೋಳಿಗೆ ಜೊತೆಗೆ ಒಂದು 14 ವೆರೈಟೀಸ್ ಆಫ್ ಸೈಡ್ಸ್ ಜೊತೆಗೆ ಒಂದು ಮೀಲ್ಸ್ ಅನ್ನ ಸರ್ವ್ ಮಾಡ್ತಾರೆ. ಸೊ ಅದನ್ನ ಟ್ರೈ ಮಾಡೋಣ. ಎಸ್ಪೆಷಲಿ ಬಂತು ಲಂಚ್ಗೆ ತುಂಬಾ ಫೇಮಸ್. ಏನೇನು ಐಟಮ್ ಸಿಗುತ್ತೆ ಅಂತ ನೋಡೋಣ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರದ್ದು ಎಕ್ಸಾಕ್ಟ್ ಲೊಕೇಶನ್ ಬಂದು ಜಯನಗರ 9th ಬ್ಲಾಕ್. ಸೊ ಈ ಕಡೆ ಮೀಲ್ಸ್ ಜೊತೆಗೆ ಈ ತಿಂಡಿ ಇವೆಲ್ಲ ಜಾಗ ಜಾಸ್ತಿ ಇವೆ. ಬಟ್ ಇವ್ರ ಹತ್ರ ಸ್ಪೆಷಲ್ ಅನ್ಸಿದ್ದು ನನಗೆ ಅವರ ರೇಟ್ಸ್. ಯಾಕಂದ್ರೆ ಜಯನಗರ ಎಲ್ಲಿ ಸುತ್ತಮುತ್ತ ನೋಡಿದ್ರು ನಿಮಗೆ 140 150 ಆ ಒಂದು ರೇಂಜಲ್ಲಿ ಇರುತ್ತೆ ಮೀಲ್ಸ್. ಬಟ್ ಇಲ್ಲಿ ಬಂದು ಜಸ್ಟ್ 80 ರೂಪೀಸ್ಗೆ ಮಾತ್ರನೇ 80 to 90 ರೂಪೀಸ್ ಆಲ್ಮೋಸ್ಟ್ ಹಿಂಗೆ ಅಷ್ಟೇ. ಸೊ ಒಂದು 80 ರೂಪೀಸ್ ಇರುತ್ತೆ, 90 ರೂಪೀಸ್ ಇರುತ್ತೆ. ಈಗ ಇತ್ತೀಚೆಗೆ ಒಂದು 2 ದಿವಸ ಆಯ್ತು ಅನ್ಸುತ್ತೆ 90 ರೂಪೀಸ್ಗೆ ಚೇಂಜ್ ಮಾಡಿರೋದು. ಅಂಡ್ ಇನ್ನೊಂದು ಸ್ಪೆಷಲ್ ಆಗಿ ಬಂದು ಇದು ಪ್ಯೂರ್ ವೆಜ್ ರೆಸ್ಟೋರೆಂಟ್. ಸೊ ನಮ್ಮ ಪ್ಯೂರ್ ವೆಜ್ ಆಡಿಯನ್ಸ್ ಇದಿರಲ್ಲ, ಸೊ ನಿಮಗೋಸ್ಕರ ಸೊ ಒಳಗಡೆ ಹೋಗಿ ಬ್ಯಾಟಿಂಗ್ ಮಾಡೋಣ. ಏನಪ್ಪ ಶಶಿ, ಇವತ್ತು ಒಂದು ವೆಜ್ಜು ಬೇಟೆ ರೆಡಿನಾ? ಸೂಪರ್, ಬನ್ನಿ. ಸೊ ಆಲ್ ರೈಟ್ ಅಂತ ಸೊ ನೋಡ್ತಿರ್ಬೋದು ನೀವು. ಸೊ ಇವರ ಮೆಟ್ರೋ ಪಾಕ ಸ್ಪೆಷಲ್ ಹೋಳಿಗೆ ಮೀಲ್ಸ್ ನಮ್ಮ ಮುಂದೆ ಇದೆ. ಸೊ ಯು ಕ್ಯಾನ್ ಜಸ್ಟ್ ಹ್ಯಾವ್ ಎ ಲುಕ್. ಸಾಂಬಾರ್ ಬರ್ತದೆ, ರಸಮ್ ಇದೆ, ಪ್ರೌಡ್ಸ್ ಇದೆ ನೋಡ್ಬೋದು. ಜೊತೆಗೆ ಒಂದು ಸೊಪ್ಪು ಪಲ್ಯ ಒಂದಿದೆ, ಸಬ್ಬಕ್ಕಿ ಪಾಯಸ ಒಂದಿದೆ, ವೆಜಿಟೇಬಲ್ ಕರಿ ಸಾಗು ಇದೆ, ಕರ್ಡ್ ರೈಸು, ಪಲಾವು, ಆಮೇಲೆ ಫ್ರೆಶ್ ಫ್ರೂಟ್ಸ್ ಕಟ್ಸು, ಜೊತೆಗೆ ಸ್ಪೆಷಲ್ ಹೋಳಿಗೆ, ಹಪ್ಪಳ, 2 ಪೂರಿ, ನಂತರ ರೈಸ್. ಅಂಡ್ ಇದ್ರ ಜೊತೆಗೇನೆ ಅವರು ಒಂದು ಮಜ್ಜಿಗೆ ಒಂದು ಕೊಟ್ಬಿಡ್ತಾರೆ. ಸೊ ಇದಿಷ್ಟು ಬಂದು ನಿಮಗೆ ಇವ್ರ ಹತ್ರ ಸಿಗೋ ಈ ಒಂದು ಸ್ಪೆಷಲ್ ಹೋಳಿಗೆ ಮೀಲ್ಸ್ ಅಂತ ಹೇಳ್ಬೋದು ನಾವು. ಸೊ ಫಸ್ಟ್ ಇವರ ಪೂರಿ ನೋಡ್ತಿರ್ಬೋದು ನೀವು. ಶುರು ಮಾಡೋಣಂತೆ. ಸೊ ಸಾಗು ಇದೆ. ಸೊ ಸಾಗು ಜೊತೆಗೆ ಚೆನ್ನಾಗಿ ಡಿಪ್ ಮಾಡಿಕೊಂಡು ಲೆಟ್ಸ್ ಗೋ ಒನ್ ಬೈಟ್. ವಾವ್, ಪೂರಿ ಸಾಕಾಗಿದೆ. ಖಂಡಿತವಾಗ್ಲೂ ಫುಲ್ ಡೀಪ್ಲಿ ಫ್ರೈ ಆಗಿ ಬಂದಿರೋ ಒಂದು ಪೂರಿನೇ. ಬಟ್ ಆ ಎಣ್ಣೆನ ಒಂದು ದಾಟ್ ಇರುತ್ತೆ ಜಾಸ್ತಿ, ಅದು ನಿಮಗೆ ಈ ಒಂದು ಪೂರಿಯಲ್ಲಿಲ್ಲ. ನನಗೆ ಅದು ಒಂದು ರೀತಿ ಚೆನ್ನಾಗಿ ಇಷ್ಟ ಆಯಿತು. ಇವ್ರು ಬಳಸೋದು ಪೂರ್ತಿ ಎಲ್ಲ ಗಾಣದನ್ನೇ. ಸೊ ಅದರ ಪ್ರೈಸು ಜಾಸ್ತಿ, ಬಟ್ ಆದರೂ ಸಹ ಈ ಮೀಲ್ಸಿನ ಪ್ರೈಸ್ ಬಂದು ತುಂಬ ಕಡಿಮೆ, ತುಂಬ ಕಡಿಮೆನೇ. ಸೊ ಪೂರಿ ಭಾಳ ಅದ್ಭುತವಾಗಿದೆ, ಬಿಸಿ ಬಿಸಿಯಾಗೆ. ಮೀಲ್ಸಲ್ಲಿ ಪೂರಿ ಇದ್ದಿಲ್ಲ ಅಂತಂದರೆ ಹೆಂಗೆ ಹೇಳಿ? ಸೊ ಕರ್ಡ್ ರೈಸ್ ಹೋಗೋಕ್ಕೆ ಮೊದಲು ರೈಸ್ ಸ್ವಲ್ಪ ಟ್ರೈ ಮಾಡ್ಕೊಳ್ಳೋಣ ಹಾಗೆ. ಸೊ ಲೈಟಾಗಿ ಹಾಗೆ ರೈಸು ಟ್ರೈ ಮಾಡ್ಕೊಳ್ಳೋಣ. ಸೊ ಸಾಂಬಾರಿದೆ, ರಸಮ್ ಇದೆ. ಯಾರ್ಯಾರಿಗೆ ಸಾಂಬಾರು ಇಷ್ಟ, ಯಾರ್ಯಾರಿಗೆ ರಸಮ್ ಇಷ್ಟ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಸೊ ನನಗೆ ಸಾಂಬಾರು ಇಷ್ಟ. ಸೊ ಸಾಂಬಾರಲ್ಲಿ ಸ್ವಲ್ಪ ಟ್ರೈ ಮಾಡಿಕೊಂಡು ಹಾಗೆ ಬೇಕಂತಂದರೆ ಇಲ್ಲಿ ಗೋ ವಿತ್ ರಸಮಲ್ಲಿ ಟ್ರೈ ಮಾಡೋಣ. ಆ ರೈಸ್ನ ಟೆಕ್ಸ್ಚರ್ ಬಂದು ಭಾಳ ಸಾಕಾಗಿದೆ. ಆ ಕನ್ಸಿಸ್ಟೆನ್ಸಿ ರೈಸಲ್ಲಿ ಪರ್ಫೆಕ್ಟಾಗಿ ಬೆಂದಿರೋದು. ಚೆನ್ನಾಗಿದೆಯಪ್ಪ ಸಾಂಬಾರು. ಲೈಟಾಗಿ ನನಗೆ ಆ ಉಡುಪಿ ಶೈಲಿಯ ಸಾಂಬಾರು ಇದೆಯಲ್ಲ ಅದರ ಒಂದು ಟಚ್ಚು ಬರ್ತದೆ. ಆಮೇಲೆ ಲೋಕಲ್ ನಮ್ಮ ಈ ಕಡೆ ಒಂದು ಸಾಂಬಾರು ಅನ್ನೋದು ಸಿಗುತ್ತೆ, ಅದು ಈರುಳ್ಳಿ, ಟೊಮ್ಯಾಟೊ ಅದರ ಒಂದು ಸ್ವೀಟ್ನೆಸ್ಸು ಬರುತ್ತೆ, ಹುಳಿ ಅಂಶನೂ ಬರ್ತದೆ. ಸಾಂಬಾರು ಚೆನ್ನಾಗಿದೆ. ರಸಮ್ ಹಾಗೆ ಕುಡಿಬೋದು. ಆ ರಸಮು ಕರೆಕ್ಟಾಗಿ ಒಂದು ಪರ್ಫೆಕ್ಟ್ ಒಂದು ಟೆಕ್ಸ್ಚರಲ್ಲಿ ಮಾಡಿದ್ರೆ ಹೇಗಿರುತ್ತೆ ಅದೇ ರೀತಿ ಇದೆ. ಆ್ಯಂಡ್ ಮೋಸ್ಟ್ಲಿ ಇಲ್ಲಿ ಬರೋ ಕಸ್ಟಮರ್ಸ್ ತುಂಬ ನಾನು ನೋಡಿದೆ, ಎಲ್ಲರೂ ಬಂದು ಒಂದು ಆಫೀಸ್ ವಾಕಿಂಗ್ ಕಸ್ಟಮರ್ ಇರ್ತಾರೆ ಮೋಸ್ಟ್ಲಿ ಬಂದು. ಆ್ಯಂಡ್ ಇನ್ನೊಂದು ಬಂದು ಮೇನ್ಲಿ ರೆಗ್ಯುಲರ್ ಕಸ್ಟಮರ್ಸ್ ಜಾಸ್ತಿ ಇದ್ದಾರೆ. ಅಲ್ಲಿ ನನ್ನ ಪಕ್ಕದಲ್ಲಿ ಲೆಫ್ಟಲ್ಲಿ ನೋಡ್ಬೋದು ಒಂದು ಏಜ್ ಆಗಿರೋ ಪೀಪಲ್. ಸೊ ಅವರು ಸಹ ಬಂದು ಅಷ್ಟು ಆರಾಮಾಗಿ ನೆಮ್ಮದಿಯಾಗಿ ಒಂದು ಊಟ ಒಂದು ಸವಿತಿದ್ದಾರೆ. ಸೊ ಮೇನ್ಲಿ ನನಗೇನು ಇಷ್ಟ ಆಯ್ತು ಅಂತಂದರೆ ಇವ್ರು ಕೊಡೋ ಸರ್ವಿಂಗ್ಸ್ ಇರಲಿ, ಐಟಮ್ಸ್ ಇರಲಿ, ಅಷ್ಟು ಕ್ವಾಲಿಟಿ ಮತ್ತು ಕ್ವಾಂಟಿಟಿಯಾಗಿ ಕೊಡ್ತಿದ್ದಾರೆ, ಅದಿಷ್ಟ ಆಯಿತು. ಕರ್ಡ್ ರೈಸ್ ಇದೆ ನೋಡ್ತಿರ್ಬೋದು. ಕರ್ಡ್ ರೈಸು ಒಂದು ಬೈಟ್ ಹೋಗ್ಬಿಡೋದು ಬನ್ನಿ. ಯಾ
ಕರ್ಡ್ ರೈಸಲ್ಲಿ ಒಂದೇನು ಗೊತ್ತಾ, ಮೇಯ್ನ್ಲಿ ಬಂದು ನಿಮಗೆ ಈ ಹಾಲು ಮತ್ತು ವಾಟ್ರು ಮತ್ತು ಮೊಸರು ಈ ಮೂರು ಮಿಕ್ಸ್ ಮಾಡಿ ಪರ್ಫೆಕ್ಟ್ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಕೊಟ್ಟರೆ ಮಾತ್ರ ಆ ಒಂದು ಟೇಸ್ಟ್ ಸಿಗುತ್ತೆ. ಒಂದೊಂದು ಕಡೆ ಬಂದು ಬರೀ ಮೊಸರು ಹಾಕ್ತಾರೆ, ಇಲ್ಲಾಂತಂದರೆ ನೀರು ಜಾಸ್ತಿ ಮಾಡಿಬಿಡ್ತಾರೆ. ಬಟ್ ಇವ್ರು ಬಂದು ಹಾಲು ಮಿಕ್ಸ್ ಮಾಡವ್ರೆ. ಸೊ ಆ ಟೆಕ್ಸ್ಚರ್ ಬಂದು ಭಾಳ ಅದ್ಭುತವಾಗಿದೆ. ಒಂದು ಮಿಕ್ಸ್ ಪಲಾವ್ ಅಂತ ಹೇಳ್ಬೋದು ನಾವು. ಸೊ ಬೀನ್ಸ್ ಇದೆ, ಕ್ಯಾರೆಟ್ ಇದೆ, ಇನ್ನೇನೇನಪ್ಪ ಇದೆ, ಸೋಯಾಬೀನು ಇದೆ ಸ್ವಲ್ಪ ಒಳಗಡೆ. ಸೊ ಮಿಕ್ಸ್ ಮಾಡಿ ಹೋಗೋಣ. ಸೋಯಾಬೀನ್ ನೋಡ್ತಿರ್ಬೋದು ನೀವು. ಸೊ ಸೋಯಾಬೀನ್ ಹಾಕಿದ್ದಾರೆ, ಕ್ಯಾಪ್ಸಿಕಮ್ ಹಾಕಿದ್ದಾರೆ, ಬೀನ್ಸು. ಸೊ ಒಳ್ಳೆ ವೆಜಿಟೇಬಲ್ ಪಲಾವ್. ಡೆಫಿನೆಟ್ ಆಗಿ ಬಂದು ಒಂದು ಪಲಾವ್ನ ಟ್ರೈ ಮಾಡಿ. ಆ್ಯಂಡ್ ಇದ್ರ ಜೊತೆಗೇ ಇದೆ ಈ ಒಂದು ಅಕ್ಕಿ ರೊಟ್ಟಿ ಮೀಲ್ಸು, ಆಮೇಲೆ ಮುದ್ದೆ ಮೀಲ್ಸು ಇವೆಲ್ಲ ಸಿಗುತ್ತೆ. ಇವೆಲ್ಲ ಬಂದು ಕಾಂಬೋಸ್ ಸಿಗುತ್ತೆ ಇವ್ರ ಹತ್ರ. ಮೇಯ್ನ್ಲಿ ಏನಂತಂದರೆ, ಈಗ ಲೋಕಲಾಗಿ ನೀವು ನಾರ್ಮಲಾಗಿ ಒಂದು ವೆಜ್ ರೆಸ್ಟೋರೆಂಟಿಗೆ ಹೋದರೆ ಈ ನಾರ್ತ್ ಇಂಡಿಯನ್ ಮೀಲ್ ಒಂದು 50% ಇರುತ್ತೆ, ನಮ್ಮ ಸೌತ್ ಇಂಡಿಯನ್ ಮೀಲ್ ಒಂದು 50% ಇರುತ್ತೆ. ಬಟ್ ಇಲ್ಲಿ ಬಂದು ಮೋರ್ ಓವರ್ ನಿಮಗೆ ನಮ್ಮ ಲೋಕಲ್ ಕರ್ನಾಟಕ ಶೈಲಿಯ ಆ ಒಂದು ಫುಡ್ ಏನಿರುತ್ತಲ್ಲ ಅದನ್ನು ಜಾಸ್ತಿ ಪ್ರಯಾರಿಟಿ ಕೊಟ್ಟಿದ್ದಾರೆ. ನಾರ್ತ್ ಇಂಡಿಯನ್ ಮೀಲ್ಸ್ ಬಂದು ಬಹಳ ಕಡಿಮೆ. ನಿಮಗೆ ಒಂದೇ ಒಂದು ಮಿನಿ ನಾರ್ತ್ ಇಂಡಿಯನ್ ಮೀಲ್ಸ್ ಸಿಗುತ್ತೆ. ಮಿಕ್ಕಿದೆಲ್ಲ ನಿಮಗೆ ಜೋಳದ ರೊಟ್ಟಿ ಊಟ ಮತ್ತು ಅಕ್ಕಿ ರೊಟ್ಟಿ ಆ ರೀತಿ ಜಾಸ್ತಿ ನಿಮಗೆ ಇಲ್ಲಿ ಸಿಗುವಂಥದ್ದು. ಸೊ ಡೆಫಿನೆಟ್ಲಿ ಇಫ್ ಯು ಆರ್ ಎ ಪ್ಯೂರ್ ವೆಜ್ ಲವರ್ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಒಂದು ಸೊಪ್ಪು ಪಲ್ಯ ಇದೆ, ನೋಡ್ತಿರ್ಬೋದು ನೀವು. ಇದು ಯಾವ ಸೊಪ್ಪು ಅಂತ ಗೊತ್ತಾಗ್ತಿಲ್ಲ. ನುಗ್ಗೆಕಾಯಿ. ನೀವು ಯಾವುದೋ ಅಂತವನೇ ಕ್ಯಾಮ್ರಾಮ್ಯಾನು, ಅದೇನಾ ಅಂತ ನನಗೆ ಗೊತ್ತಿಲ್ಲ. ಅದೇನಾ? ಚೆನ್ನಾಗಿದೆ. ಕೊಬ್ಬರಿ ತುರಿಯ ಬಿಟ್ಸು ಜೊತೆಗೆ. ಆ್ಯಂಡ್ ಇನ್ನೊಂದು ಸಚ್ಚಿ ಮೆನ್ಯೂಲಿ ಒಂದು ನೋಡಿದೆ, ಈ ಜಿಮ್ ಅವರೆಲ್ಲ ಹೋಗ್ತಾರಲ್ಲ ಅವ್ರಿಗೆ ಅಂತ ಒಂದು ಮೀಲ್ ಮಾಡಿಕ್ಕವ್ರೆ. ಏನು ಹೇಳು, ಹೆಲ್ತಿ ಮೀಲು. ನಿನಗೆ ಅದರಲ್ಲಿ ಇದು ಸ್ಪ್ರೌಟ್ಸ್ ಬರ್ತದೆ, ಆಮೇಲೆ ಈ ಸೊಪ್ಪು ಬರ್ತದೆ, ನಂತರ ಫ್ರೆಶ್ ಫ್ರೂಟ್ ಕಟ್ಸು ಬರ್ತದೆ. ಸೊ ಇವೆಲ್ಲ ಬಂದು ಒಂದು ಸ್ಪೆಷಲ್ ಮೀಲ್ ಅನ್ನೋದೇ ಮಾಡಿಕ್ಕವ್ರೆ. ಬೇಕಂತಂದರೆ ನೀವು ಅದನ್ನು ಸ್ಪೆಷಲ್ ತಗೋಬೋದು. ನೋಡಿ, ಈರುಳ್ಳಿ ಇದೆ, ನುಗ್ಗೆಕಾಳಿದೆ. ಹುಳುಡಿ ಹಾಗೆ ಕಾರ್ಕರವಾಗಿ ಚೆನ್ನಾಗಿದೆ. ಇಲ್ಲಿ ಬಂದಿದ್ದಂಥ ಕಾರಣನೇ ಈ ಒಂದು ಸ್ಪೆಷಲ್ ಆಗಿರೋ ಈ ಒಂದು ಹೋಳಿಗೆ ಮೀಲ್ಸ್ನ ಟ್ರೈ ಮಾಡಬೇಕಂತಾನೆ. ಯಾಕಂದರೆ ಈ ರೀತಿ ಮೀಲ್ಸು, ಆಮೇಲೆ ಇನ್ನೊಂದು ಮುದ್ದೆ ಮೀಲ್ಸ್ ಅನ್ನೋದು ಎಲ್ಲೂ ನಮ್ಮ ಬೆಂಗಳೂರಲ್ಲಿ ಸಿಗಲ್ಲ. ಮುದ್ದೆ ಮೀಲ್ಸಲ್ಲೂ ಆಲ್ಮೋಸ್ಟ್ ನಿಮಗೆ ಸೇಮ್ ಐಟಮ್ಸೇ ಬರ್ತದೆ, ಒಂದೆರಡು ಐಟಮ್ ಚೇಂಜ್ ಆಗಿರುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಬಟ್ ಈ ಮೀಲ್ಸ್ನ ಟ್ರೈ ಮಾಡಿ, ಖಂಡಿತವಾಗ್ಲೂ ಡೆಫಿನೆಟ್ ಆಗಿ ನೀವು ಸ್ಯಾಟಿಸ್ಫೈಡ್ ಆಗಿ ಹೋಗ್ತೀರಾ. ಒಂದು ಹಲವಾರು ಐಟಮ್ಸ್ ಇರ್ತದಲ್ಲ, ಡೆಫಿನೆಟ್ಲಿ ಮಸ್ಟ್ ಟ್ರೈ ಅಂತೀನಿ. ಆ್ಯಂಡ್ ಇದೇ ಕಾಂಬೋ ಜೊತೆಗೆ ಈ ಒಂದು ಮಜ್ಜಿಗೆನೂ ಬರ್ತದೆ. ವಾವ್, ಮಜ್ಜಿಗೆ ಇದೆ, ಹಪ್ಪಳ ಇದೆ. ಇವೆಲ್ಲ ನಾವು ಆಫ್ ಕ್ಯಾಮ್ರಾ ಸಖತ್ತಾಗಿ ಬ್ಯಾಟಿಂಗ್ ಮಾಡೋಣಂತೆ. ಬಟ್ ಈಗ ಬಂದು ಬಜ್ಜಿ ಟ್ರೈ ಮಾಡಿಬಿಟ್ಟು ಹಾಗೆ ಚೆನ್ನಾಗಿದೆಯಪ್ಪ. ಫಸ್ಟ್ ಟೈಮು ಬಜ್ಜಿ ಬಂದು ನನಗೆ ಜಾಸ್ತಿ ಹೆವಿಯಾಗಿ ಅನಿಸ್ತಿಲ್ಲ. ಬಜ್ಜಿ ಬಂದು ಸಟ್ಟಲಾಗಿ ಫ್ಲೇವರ್ಫುಲ್ ಆಗಿದೆ. ಈಸಿಯಾಗಿ ಕಂಡುಹಿಡ್ಬೋದು ಇವರು ಫ್ರೆಶ್ನೇ ಬಳಸ್ತಾರಾ ಅಥವಾ ರೀಯೂಸ್ಡ್ ಏನೇನ ಅಂತ. ಸೊ ಅದರಲ್ಲಿ ಐ ರಿಯಲಿ ಲೈಕ್ ಈ ಬಜ್ಜಿ, ಖಂಡಿತವಾಗ್ಲೂ ಚೆನ್ನಾಗಿದೆ ಅಂತೀನಿ. ಆ್ಯಂಡು ಕಟ್ಸ್ ಪೀಸಸ್ಸು ಇದೆ. ಇವರ ಸ್ಪೆಷಲ್ ಆಗಿರೋ ಕಾಯಿ ಹೋಳಿಗೆನ ಟ್ರೈ ಮಾಡೋಣ ಬನ್ನಿ. ನೋಡ್ತಿರ್ಬೋದು. ಸೊ ಅತಿ ಹೆಚ್ಚಾಗಿ ತುಪ್ಪ ಹಾಕಿ ನಮಗೆ ಸರ್ವ್ ಅಂತೂ ಮಾಡಿದ್ದಾರೆ. ಸೊ ಲೆಟ್ಸಿ ಆ ಟೇಸ್ಟ್ ಹೇಗಿದೆ ಅನ್ನೋದು ನೋಡೋಣ. ವಾವ್, ನೋಡ್ತಿರ್ಬೋದು ನೀವು ಆ ಕಾಯಿ ಬಿಡ್ಸು ಸಖತ್ತು ರಿಚ್ ಇನ್ ಫ್ಲೇವರಪ್ಪ. ಆಹಾ, ಆ ತುಪ್ಪದ ಘಮ ಒಂದೊಂದು ಬೈಟ್ಗೂ ನಿಮಗೆ ಆ ತುಪ್ಪದ ಫ್ಲೇವರ್ ಹಂಗೆ ಹೊಡೆಯುತ್ತೆ. ತುಂಬ ರಿಚ್ ಆಗಿದೆ ಅಪ್ಪ. ಆಲ್ರೈಟ್ ಅಂತ ಮಸ್ತು. ನನಗೆ ಅದ್ರಲ್ಲಿ ಮೇನ್ ಆಗಿ ಅನಿಸಿದ್ದು ಬಂದು ಅವರ ವೆರೈಟೀಸ್. ಒಂದು ಆಲ್ಮೋಸ್ಟ್ 14 to 16 ವೆರೈಟೀಸ್ ಆಫ್ ಸೈಡ್ಸ್ ಇತ್ತು, ಜೊತೆಗೆ ರೈಸು, ಆಮೇಲೆ ಪೂರಿ, ಈ ಕಡೆ ಹೋಳಿಗೆ. ಸೊ ಒಂದು ಕಂಪ್ಲೀಟ್ ಒಂದು ಹಬ್ಬದ ಊಟ ನಾವು ಮನೇಲಿ ಹೇಗೆ ಮಾಡ್ತೀವೋ ಅದೇ ರೀತಿ ನಿಮಗೆ ಒಂದು ರೆಸ್ಟೋರೆಂಟಲ್ಲಿ ಸಿಗುತ್ತೆ ವಿತ್ ಒಂದು ಬಜೆಟ್ ಫ್ರೆಂಡ್ಲಿ ರೇಟಲ್ಲಿ. ಆ್ಯಂಡ್ ಅದನ್ನು ಬಿಟ್ಟು ದೇ ಹ್ಯಾವ್ ವೆರೈಟೀಸ್ ಆಫ್ ಮೀಲ್ಸ್ ಇದೆ. ಬಟ್ ನನಗೆ ಬಂದರೆ ಖಂಡಿತ ಅದನ್ನು ಟ್ರೈ ಮಾಡಿ. ಬಟ್ ಅದಕ್ಕಿಂತ ಬೆಸ್ಟಾಗಿ ನಾನು ಇದನ್ನು ರೆಕಮೆಂಡ್ ಮಾಡ್ತೀನಿ. ಸೊ ಈ ಮೀಲ್ಸ್ ತಗೊಂಡ್ರೆ ಎಂಟೈರ್ ಆಗಿ ಎಲ್ಲ ತಿನ್ನಂಗಿರುತ್ತೆ ನಿಮಗೆ. ಆಲ್ಮೋಸ್ಟ್ ಒಂದು 14 to 16 ವೆರೈಟೀಸ್ ಸ್ಯಾಟಿಸ್ಫೈಡ್ ಆಗಿ ಹೋಗ್ತೀರಾ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಬಳಸೋ ಸ್ಟಾರ್ಟಿಂಗಲ್ಲಿ ಇರ್ತೀನಿ, ಇವ್ರು ಬಳಸೋದು ಎಲ್ಲ ಎಣ್ಣೆ ಬಂದು ಗಾಣದ ಎಣ್ಣೆ. ಅಲ್ಲಿ ಒಂದು ಬಾಟ್ಲು ಸಹ ಇಕ್ಕಿದ್ದಾರೆ. ಸೊ ಬೇಕಾದ್ರೆ ಆ ಬಾಟ್ಲದು ಒಂದು ಕ್ಲಿಪ್ ಹಾಕ್ತೀನಿ ನೋಡಿ. ಸೊ ಲೈವ್ ಆಗಿ ಅದು ಡೆಮೋ ಆಗು ಇಕ್ಕವ್ರೆ, ಇದನ್ನೇ ನಾವು ಬಳಸ್ತೀವಿ ಅಂತ. ಆ್ಯಂಡ್ ಮೇನ್ಲಿ ಬಂದು MSG ಇಲ್ಲ, ಈ ಸೋಡಾ, ಈ ಪೌಡ್ರಸ್ ಇವೆಲ್ಲ ಇರ್ತಾರಲ್ಲ ಅವೆಲ್ಲ ಯಾವುದೂ ಇಲ್ಲ. ಅದಕ್ಕಿಂತ ಸ್ಪೆಷಲ್ ಒಂದು ಬೋರ್ಡ್ ಹಾಕಿದ್ದಾರೆ. ಆ ಬೋರ್ಡ್ ಮಾತ್ರ ಇದ್ರೆ ಸಾಲದು, ಸೇಮ್ ಅದನ್ನೇ ಅವ್ರು ಇಂಪ್ಲಿಮೆಂಟ್ ಮಾಡಬೇಕಲ್ಲ. ಸೊ ನನಗೆ ರೈಸ್ ತಿಂದೆ,
ಪೂರಿ ತಿಂದೆ, ಹಲವಾರು ಐಟಮ್ಸ್ ತಿಂದೆ. ಬಟ್ ನನಗೆ ಯಾವುದು ಅದರಲ್ಲಿ ಹೆಚ್ಚು ಕಡಿಮೆ ಹೊಟ್ಟೆ ಅಪ್ಸೆಟ್ ಆಗೋದು ಆ ಥರ ಫೀಲ್ ನನಗೆ ಯಾವುದಾಗಲಿಲ್ಲ. ಫ್ಯಾಮಿಲಿ ಕಸ್ಟಮರ್ಸ್ ಇದ್ದಾರೆ, ಸೊ ಮೇನ್ಲಿ ಫ್ಯಾಮಿಲಿನ ಕರ್ಕೊಬರ್ತಾರೆ. ಸೊ ಫ್ಯಾಮಿಲಿ ಕಸ್ಟಮರ್ಸು, ಆಮೇಲೆ ಆನ್ ದಿ ಗೋ ಈ ಆಫೀಸ್ ವಾಕಿಂಗ್ ಕಸ್ಟಮರ್ ಇರ್ತಾರಲ್ಲ ಅವರು, ಸೊ ಇವರೆಲ್ಲ ಜಾಸ್ತಿ ಬರ್ತಾವ್ರೆ. ಸೊ ಫ್ಯಾಮಿಲಿ ಕಸ್ಟಮರ್ ಬಂದ್ರೇ ಆ ರೆಸ್ಟೋರೆಂಟು ಒಂದು ಸ್ಯಾಟಿಸ್ಫೈಡ್ ಮಾಡ್ತಿರೋ ಒಂದು ರೆಸ್ಟೋರೆಂಟ್ ಅಂತ ನಾನು ಹೇಳ್ಬೋದು. ಸೊ ದಟ್ಸ್ ಇಟ್. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮತ್ತೊಮ್ಮೆ ಹೇಳ್ತೀನಿ, ತುಂಬ ಜನ ನೋಡ್ತಿದ್ದೀರಾ, ಲೈಕ್ ಮಾಡ್ತಿದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ, ಮಾಡಿದ್ರೆ ನನಗೂ ಏನೋ ಒಂಚೂರು ಮೋಟಿವೇಟ್ ಆಗುತ್ತೆ. ಆ್ಯಂಡ್ ಇಲ್ಲೊಬ್ರು ಅಣ್ಣ ಬಂದು ಕಾಫಿ ಹಾಕ್ತಾರೆ, ಅಣ್ಣ ಒಂದು ಆಯ್ ಹೇಳ್ಬಿಡಿ. ಫೈನಲ್ ಆಗಬೇಕಂದ್ರೆ ನಾವು ಒಂದು ಫಿಲ್ಟರ್ ಕಾಫಿ ಸವಿಯೋಣ. ಅಂಟಿಲ್ ದೆನ್ ಬೈ ಫ್ರಮ್ ಶಾರು.